ನೀವು ಮಕರ ರಾಶಿಯವರಾಗಿದ್ದು ನಾನೀಗ ಮುಂದೆ ಹೇಳ್ತಕ್ಕಂಥ ಲಕ್ಷಣಗಳು ನಿಮಗೇನಾದರೂ ಅನುಭವಕ್ಕೆ ಬರ್ತಾ ಇದ್ರೆ ಎಸ್ ಗುರುಗಳೇ ನೀವು ಹೇಳ್ದಂಗೆ ಆಗ್ತಾ ಇದೆ, ಹೌದು ಈ ಥರ ಲಕ್ಷಣ ನನಗೂ ಇದೆ, ಹಿಂಗೆ ನನಗೂ ಆಗಿತ್ತು ಈ ಥರ ಏನಾದರೂ ನಿಮಗೆ ಆಗ್ತಾ ಇದ್ದರೆ ಈ ಲಕ್ಷಣಗಳು ಆಭಿಚಾರಿಕ ಲಕ್ಷಣಗಳು. ಅಂದರೆ ಯಾರ ಮೇಲಾದರೂ ಮಾಟಮಂತ್ರಾದಿಗಳಾಗಿದ್ದರೆ, ಕೃತ್ರಿಮಾಭಿಚಾರಗಳಾಗಿದ್ದರೆ, ಅಥವಾ ನೆಗೆಟಿವ್ ಫೋರ್ಸ್ ಅದೇ ಎಲ್ಲೋ ಹೋಗಿದ್ದೆ ಒಂದು ಕೆಟ್ಟದ ಶಕ್ತಿನ ಹಿಡ್ಕೊಬಿಡ್ತು, ಎಷ್ಟು ಶಕ್ತಿ ಹಿಡ್ಕೊಬಿಡ್ತು, ಏನೋ ನೆಗೆಟಿವ್ ಎನರ್ಜಿ ಇದೆ, ಈ ಥರ ಇದ್ದರೆ ಆಗುವಂತಹ ಕೆಲವಿಷ್ಟು ಲಕ್ಷಣಗಳನ್ನು ನಾನೀಗ ಹೇಳ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ಏನು ಸಮಸ್ಯೆ ಆಗಬಹುದು ಹಾಗೂ ಪರಿಹಾರವನ್ನು ಸಹ ತಿಳಿಸ್ತೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ದಯವಿಟ್ಟು ಈ ವಿಡಿಯೋ ಲಿಂಕ್ ಇದೆಯಲ್ಲ, ಇಲ್ಲಿ ಶೇರ್ ಬಟನ್ ಇರುತ್ತೆ, ದಯವಿಟ್ಟು ಶೇರ್ ಮಾಡಿಬಿಡಿ ವಿಡಿಯೋ ಲಿಂಕ್ನ. ಪ್ರತಿಯೊಬ್ಬ ಮಕರ ರಾಶಿಯವರು, ಯಾರ ಮಕರ ರಾಶಿಯವರು ಗೊತ್ತಿಲ್ಲ, ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ರೀಚ್ ಆಗಲಿ ವಿಡಿಯೋ, ಎಲ್ಲರಿಗೂ ಸಹ ಅನುಕೂಲ ಆಗಲಿ, ಎಲ್ಲರಿಗೂ ಸಹ ಅವರವರ ಸಮಸ್ಯೆ ಏನು ಅಂತ ಗೊತ್ತಾಗಲಿ. ಯಾಕೆಂದರೆ ಈ ಲಕ್ಷಣಗಳಿದ್ದು ಮಾಟಮಂತ್ರಾದಿಗಳು ಇದ್ದದ್ದಾಗಿದ್ದರೆ ನೇರವಾಗಿ ಬಂದು ನನ್ನ ಭೇಟಿ ಮಾಡಿ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿಯೂ ಸಹ ಪರಿಹಾರ ತಿಳ್ಕೋಬಹುದು. ಇಲ್ಲ ನಾನು ಸಿಂಪಲ್ ಪರಿಹಾರಗಳನ್ನು ಸಹ ತಿಳಿಸ್ತೇನೆ. ಸೊ ವಿಡಿಯೋನ ಎಂಡ್ ತನಕ ನೋಡಿದ್ರೆ ಅದ್ಭುತವಾದ ಸಿಂಪಲ್ ಪರಿಹಾರಗಳನ್ನು ಸಹ ನಾನು ಕೊಟ್ಟಿರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಮನೆಯ ಮುಂದೆ ಏನು ನೀವು ತುಳಸಿ ಗಿಡ ನೆಟ್ಟಿದ್ದೀರಲ್ಲ, ಆ ತುಳಸಿ ಗಿಡ ತುಂಬ ಬಾಡ್ತಾ ಇದೆ, ಏನು ಮಾಡಿದ್ರು ಅದು ಬದುಕ್ತಾ ಇಲ್ಲ. ನೀವು ಔಷಧಿ ಹಾಕಿದ್ರಿ, ಮಣ್ಣು ಚೇಂಜ್ ಮಾಡಿದ್ರಿ, ಬೇರೆ ಬೇರೆ ಗಿಡ ತಂದು ಹಾಕಿದ್ರಿ, ಎಷ್ಟು ತುಳಸಿ ಗಿಡ ಹಾಕಿದ್ರು ಗಿಡ ಸತ್ತೋಗ್ತಾ ಇದೆ, ತುಳಸಿ ಗಿಡ ನಿಮ್ಮ ಮನೆ ಮುಂದೆ ಬದುಕ್ತಾನೆ ಇಲ್ಲ ಅಂತಾದರೆ ಕೃತ್ರಿಮಾಭಿಚಾರ ಲಕ್ಷಣಾದಿಗಳದ್ದು ಒಂದು ಲಕ್ಷಣ ಅದು ಸಹ ಅಂತ. ಅಥವಾ ನಿಮಗೆ ತುಂಬ ಸಿಟ್ಟು ಬರ್ತಾ ಇದೆ, ಎಲ್ಲರ ಮೇಲೆ ಕೂಗಾಡ್ತಾ ಇದ್ದೀರಾ, ಕೆಲಸದಲ್ಲಿ ಕೂಗಾಡ್ತಾ ಇದ್ದೀರಾ, ಕೆಲಸದಲ್ಲಿ ಮೇಲಧಿಕಾರಿಗಳ ಮೇಲೆ ಆಗಿರಬಹುದು, ಸಹೋದ್ಯೋಗಿಗಳು ನಿಮ್ಮ ಜೊತೆ ಕೆಲಸ ಮಾಡೋ ಜೊತೆಗೆ ಆಗಿರ್ಬೋದು, ನಿಮಗಿನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಎಲ್ಲರ ಮೇಲೆ ಸಿಟ್ಟು ಬರ್ತಾ ಇದೆ. ನಿಮಗೆ ಮನೆಯಲ್ಲಿ ಹೆಂಡತಿ ಮೇಲೆ ಸಿಟ್ಟು ಬರ್ತಾ ಇದೆ, ಅಥವಾ ಹೆಂಡತಿ ಆಗಿದ್ರೆ ಗಂಡನ ಮೇಲೆ ಸಿಟ್ಟು ಬರ್ತಾ ಇದೆ, ಮನೆಯಲ್ಲಿ ಕೂಡ ಜಗಳ ಆಗ್ತಾ ಇದೆ, ತುಂಬ ಸಿಟ್ಟು ಜಾಸ್ತಿ ಬರ್ತಾ ಇದೆ ಅಂತ ಆದರೆ ಕೃತ್ರಿಮಾಭಿಚಾರ ಲಕ್ಷಣಗಳಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಅಲ್ಲ, ನಾನು ಈ ಥರ ಎಲ್ಲ ಮಾತಾಡಲ್ವಲ್ಲ, ನಾನು ಈ ಥರ ಎಲ್ಲ ಸಿಟ್ಟು ಮಾಡ್ಕೊಳಲ್ವಲ್ಲ, ನಾನು ಈ ಥರ ಮನುಷ್ಯನೇ ಎಲ್ಲ, ಯಾಕೆ ನಾನು ಹಿಂಗೆ ಆಡ್ತಾ ಇದ್ದೀನಿ. ಬೇರೆ ನಿಮಗೆ ಹೇಳ್ತಾರೆ ಈ ಮಾತು, ನೀನು ಈ ಥರ ಮನುಷ್ಯ ಅಲ್ಲ, ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂಥೇಳಿ. ಸೊ ಆ ಥರ ಆ ಬದಲಾವಣೆಗಳು ನಿಮ್ಮಲ್ಲಿ ನಿಮ್ಗೆ ಆ ಎನರ್ಜಿ ಫೀಲ್ ಆಗ್ತಾ ಇದೆ, ಬೇರೆ ಏನೋ ಶಕ್ತಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ಅದು ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಸೊ ಮಾಟಮಂತ್ರ ಕೃತ್ರಿಮಾಭಿಚಾರ ಲಕ್ಷಣಗಳಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ, ನಿಮಗೆ ನೀವು ಊಟ ಮಾಡ್ಬೇಕಾದ್ರೆ ನಿಮಗೆ ಕೂದಲು ಸಿಗ್ತಾ ಇದೆ ಅಂತ ಆದರೆ, ಆ ನಿಮ್ಮ ಬಟ್ಲಲ್ಲಿ ಹಿಂಗೆ ಊಟ ಕಲಿಸ್ತಾ ಇದ್ದೀರಾ, ನಿಮಗೊಂದು ಕೂದಲು ಸಿಕ್ತು, ನಿಮ್ಗೆ ಆಗಾಗ ನಿಮಗೆ ಮಾತ್ರ ಊಟದಲ್ಲಿ ಕೂದಲು ಸಿಗ್ತಾ ಇದೆ, ಬೇರೆ ಯಾರಿಗೆ ಸಿಗ್ತಾ, ನಿಮಗೆ ಮಾತ್ರ ಊಟದಲ್ಲಿ ಕೂದಲು ಸಿಗ್ತಾ ಇದೆ ಅಂದರೆ ಅದು ಕೃತ್ರಿಮಾಭಿಚಾರ ಲಕ್ಷಣಗಳಾಗಿರುತ್ತೆ. ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಯಾರೋ ಎದೆ ಮೇಲೆ ಕೂತ್ಕೊಂಡು ಒಳ್ಳೆ ಕುತ್ತಿಗೆ ಹಿಚ್ಕಿದಂಗೆ ಆಗ್ತಾಯಿದೆ, ಉಸಿರು ಕಟ್ಟದಂಗೆ ಆಗ್ತಾ ಇದೆ, ಅಥವಾ ಮಲ್ಕೊಂಡಾಗೆ ಕೆಟ್ಟ ಕನಸು, ಬಹಳ ಬೇಜಾರಾಗೋಯ್ತು, ಎದ್ದು ಬಂದು ದೇವ್ರ ಮನೇಲಿ ದೀಪ ಹಚ್ಬಿಟ್ಟು ಕುಂಕುಮ ಪ್ರಸಾದ ಹಚ್ಕೊಂಬಂದು ಮಲ್ಕೊಂಡಪ್ಪ, ನನಗೆ ಅಷ್ಟು ಕೆಟ್ಟ ಕನಸು ಬೀಳುತ್ತೆ, ಯಾಕೆ ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಮನೆ ಒಳಗಡೆ ಹೋದ ತಕ್ಷಣ ಜಗಳ ಮನಸ್ತಾಪಗಳೇ, ಮನೆಗೆ ಹೋಗೋದು ಬೇಡ, ನಾನು ಹೊರಗಡೆ ಇದ್ಬಿಡ್ತೀನಿ ಗುರು, ಅಷ್ಟು ಬೇಜಾರಾಗುತ್ತೆ, ನಂಗೆ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಮನೆಗೆ ಹೋದ ತಕ್ಷಣ ಜಗಳ ಮನೆಯಲ್ಲಿ ಅಂತ. ಸೊ ಮನೆಯಲ್ಲಿ ತೀರಾ ಜಗಳಗಳು ಜಾಸ್ತಿ ಆಗ್ತಾ ಇದೆ, ಹೊಡೆದಾಟಗಳಾಗೆಲ್ಲ ಬಿಸಾಕ್ತಾ ಇದ್ದಾರೆ, ಏನು ಟಿವಿ ರಿಮೋಟು ಎಲ್ಲ ವಾಡ್ದು ಚಚ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಈ ಥರ ಮನೆಯಲ್ಲಿ ಜಗಳಗಳಾಗ್ತಾ ಇದೆ ಅಂದರೂ ಕೂಡ ಕೃತ್ರಿಮಾಭಿಚಾರ ಲಕ್ಷಣಗಳು ಇದು ಅನ್ನೋದು, ಅಂದರೆ ಇದು ಒಂದು ಲಕ್ಷಣ ಅಂತ. ಸೊ ಆಮೇಲೆ ಅನಾರೋಗ್ಯ, ಕೆಲವಿಷ್ಟು ಆರೋಗ್ಯ ಬಾಧೆಗಳಿರುತ್ತೆ. ನೀವು ಆಯುರ್ವೇದ ಟ್ರೈ ಮಾಡಿದ್ರಿ, ಅಲೋಪತಿ ಟ್ರೈ ಮಾಡಿದ್ರಿ, ಹೋಮಿಯೋಪತಿ ಟ್ರೈ ಮಾಡಿದ್ರಿ, ಎಲ್ಲ ಮೆಡಿಸಿನ್ ಆಯಿತು, ಎಲ್ಲ ಡಾಕ್ಟ್ರುಗಳಾಯಿತು, ಏನಾದರೂ ನಿಮ್ಮ ಆರೋಗ್ಯ ಬಾಧೆ ಮಾತ್ರ ಸರಿ ಹೋಗ್ತಾ ಇಲ್ಲ. ಮಿಕ್ಕಿದ್ದೇನಾದರೂ ಕೂಡ ಯಾಕೆ ಮೇಲಿಂದ ಮೇಲೆ ನಿಮಗೆ ಮಾತ್ರ ಆರೋಗ್ಯ ಬಾಧೆ ಆಗ್ತಾ ಇದೆ, ಯಾಕೆ ಆ ಥರ ಆಗ್ತಾ ಇದೆ, ಕೃತ್ರಿಮಾಭಿಚಾರ ಲಕ್ಷಣ ಇರಬಹುದು ಅಂತ ನೀವು ಅದನ್ನು ಕಂಡು ಹಿಡ್ಕೊಳ್ಬೇಕಾಗ್ತದೆ, ಅದನ್ನು ಪರಿಹಾರಗಳು ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ ನಿಮಗೆ ಹೇಳ್ತೇನೆ, ನಿಮಗೆ ಮನೆಯಲ್ಲಿ ತುಂಬ ಅಪಶಕುನಗಳು ಆಗ್ತಾ ಇರ್ತದೆ. ಅಂದ್ರೆ ಹಾಲು ಚೆಲ್ಲೋಗ್ತಾ ಇರ್ತದೆ, ಕುಂಕುಮ ಚೆಲ್ಲೋಗ್ತಾ ಇರ್ತದೆ, ಅರಿಶಿನ ಚೆಲ್ಲೋಗ್ತಾ ಇರ್ತದೆ. ನೀವು ಚಿಕ್ಕದಾಗಿ ಏನು ಮನೇಲಿ ದೀಪ ಹಚ್ಚಿದಾರ, ಆ ದೀಪ ಉರಿತಾ ಇರ್ಬೇಕಾದ್ರೆ ಎಣ್ಣೆ ಸಹಿತವಾಗಿ ತುಪ್ಪ ಸಹಿತವಾಗಿ ಕೆಳಗಡೆ ಚೆಲ್ಲೋಗ್ತದೆ, ಬಿದ್ದು ಹೋಗ್ತದೆ. ಅಥವಾ ಮನೆಯಲ್ಲಿ ತುಂಬ ನಿಮಗೆ ಆ ಕೈ ಕುಯ್ಕೊಂಡೆ, ಕೈ ರಕ್ತಪಾತ ಅಂತ ರಕ್ತ ಕೆಳಗೆ ಬೀಳ್ತಾ ಇರ್ತದೆ ಆವಾಗವಾಗ. ಸೊ ರಕ್ತ ಜಾಸ್ತಿ ಬಂದ್ಬಿಡ್ತು, ರಕ್ತ ಚಿಮ್ಮಿಬಿಡ್ತು, ರಕ್ತ ಎಲ್ಲ ಕಡೆ ಈ ಥರ ರಕ್ತ ಆಗ್ತಕ್ಕಂಥದ್ದು ಇರಬಹುದು. ಅಥವಾ ಕೂದಲು ಸುಟ್ಟೋಯ್ತು ಮನೆಯಲ್ಲಿ, ಅಥವಾ ಬಟ್ಟೆ ಉಟ್ಕೊಂಡಿದ್ದೆ ಬಟ್ಟೆ ಸುಟ್ಟೋಯ್ತು, ಅಥವಾ ಕೈ ಸುಟ್ಟೋಯ್ತು, ಈ ಥರ ಅಗ್ನಿ ಅವಘಡಗಳಿರ್ತಕ್ಕಂಥದ್ದು ಇರ್ಬೋದು. ಜಾರು ಬಿದ್ದೆ, ಮತ್ತೊಂದು ಕಾಲು ನೋವಾಯಿತು, ಮತ್ತೊಂದು ಏನೋ ಒಂದು ಈ ಥರ ಮೇಲಿಂದ ಮೇಲೆ ಸಮಸ್ಯೆಗಳು, ಅಪಶಕನಗಳು ಆಗ್ತಾ ಇದೆ.
ನಿಮಗೊಂಥರ ಭಯ ಆಗ್ತಾ ಇದೆ, ಒಂಥರ ಆತಂಕ ಸೃಷ್ಟಿ ಆಗ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಒಂಥರ ಭಯ ಗುರುಳೆ, ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೇನೋ, ಹಂಗಾಗ್ಬಿಡುತ್ತೇನೋ, ಹಿಂಗಾಗ್ಬಿಡುತ್ತೇನೋ ಭಯ ತುಂಬ ಕಾಡ್ತಾ ಇದೆ. ಈ ಥರ ಮಕರ ರಾಶಿಯವರಾಗಿದ್ದು ಈ ಥರ ಲಕ್ಷಣಗಳು ತುಂಬ ಏನಾದ್ರು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಅಥವಾ ಕೆಲವರು ನಿಮ್ಗೆ ಹೇಳ್ತಾರೆ, ಏನಪ್ಪ ನಿಮ್ಮ ಮುಖದ ಮೇಲೆ ಕಳೆನೇ ಇಲ್ವಲ್ಲಪ್ಪ, ಒಂಥರ ಪ್ರೇತ ಕಳೆ ಬಂದ್ಬಿಟ್ಟಿದೆ, ಒಂಥರ ಆಗ್ಬಿಟ್ಟಿದೆ, ಕಣ್ಕೈಗೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿ ಒಂಥರ ಪ್ರೇತ ಕಳೆ ಪಿಶಾಚಿ ಕಳೆ ಥರ ಬಂದ್ಬಿಟ್ಟಿದೆ, ನಿಮ್ಗೆ ನೋಡೋಕ್ಕೆ ಒಂಥರ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ. ಅಥವಾ ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ನನ್ನ ಮುಖ ಯಾಕೆ ಹಿಂಗಾಗಿದೆ ಅನ್ನೋ ರೀತಿಯಲ್ಲಿ ಆ ನೆಗೆಟಿವ್ ಫೋರ್ಸ್ಗಳು ನಿಮಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶುಭ ಕಾರ್ಯಗಳೇ ಆಗ್ತಾ ಇಲ್ಲ ಮನೆಯಲ್ಲಿ. ಮದುವೆಗೆ ಬಂದಂಥ ಮಕ್ಕಳಿದ್ದಾರೆ, ಮದುವೆ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಶುಭ ಕಾರ್ಯಗಳಾಗ್ತಾ ಇಲ್ಲ, ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಒಳ್ಳೇದು ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಅಂತಂದ್ರು ಕೂಡ ಅದಕ್ಕೂ ಸಹ ಈ ಒಂದು ಅಂದರೆ ಲಾಸ್ಟಿಗೆ ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಮಾಡೋಣ ಅಂದ್ರೂ ಆಗ್ತಾ ಇರಲ್ಲ. ಏನೂ ಯಾರನ್ನೂ ಕರೆಯೋದು ಬೇಡಪ್ಪ, ದುಡ್ಡಿಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ, ಯಾರು ಬರ್ತಾರೆ ಬರಲ್ಲ ಅದೆಲ್ಲ ಸೆಕೆಂಡ್ರಿ, ನಮಗೇನು ಬೇಡ, ಅಟ್ಲೀಸ್ಟ್ ನಾನು ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೆಂಡತಿ ಮಕ್ಕಳು ನಾವು ಕೂತ್ಕೊಂಡು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂದ್ರೂ ಆಗಲ್ಲ. ಸೊ ಯಾವುದೇ ದೇವ್ರ ಪೂಜೆ ಪುರಸ್ಕಾರ ಮಾಡೋಕ್ಕೂ ಸಹ ಕಷ್ಟ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇರೋದಿಲ್ಲ ನಿಮಗೆ. ಮೇಲಿಂದ ಮೇಲೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗ್ತಾ ಇರುತ್ತೆ, ಎಲ್ಲರಿಗೂ ಪ್ರಾಫಿಟ್ ಆಗಿದೆ, ನಿಮಗೆ ಮಾತ್ರ ಲಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆರ್ಥಿಕ ಹಿನ್ನಡೆ, ಸಾಲ ಬಾಧೆಗಳು, ತಿಕ್ಕಾಬಟ್ಟೆ ಟೆನ್ಷನ್ ನಿಮಗೆ ಮೇಲಿಂದ ಮೇಲೆ ಎಲ್ಲವೂ ಇದ್ದು ಸಹ ಏನೂ ಇಲ್ಲದೆ ಇರತಕ್ಕಂಥ ಒಂದು ಫೀಲ್ ಆಗ್ತಾ ಇದೆ. ಉದ್ಯೋಗದಲ್ಲೂ ಗಲಾಟೆ, ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ, ಎಲ್ಲಿ ಅಂಗಡಿ ಇದ್ದರೆ ಅಲ್ಲಿ ಅಂಗಡಿಗಳಲ್ಲಿ ಜಗಳ ಮನಸ್ತಾಪಗಳು, ಕಸ್ಟಮರ್ ಜೊತೆ ಕ್ಲೈಂಟ್ ಜೊತೆ ಎಲ್ಲ ಜಗಳ ಮನಸ್ತಾಪಗಳು, ಬಹಳ ಹಿಂಸೆ ಆಗ್ತದೆ ಗುರುಗಳೇ ಅಂತ. ಇದು ಮಾಟ ಮಂತ್ರ ಕೃತ್ರಿಮಾಭಿಚಾರ ಲಕ್ಷಣಗಳಾಗಿರಬಹುದು. ನೀವು ಸ್ವಲ್ಪ ರಕ್ಷಣೆಗೆ ನೀವು ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಹೀಗೆ ನೋಡಿ, 8 ದಿಕ್ಕುಗಳು, 8 ದಿಕ್ಕುಗಳಿಗೆ 8 ಅಧಿಪತಿಗಳಿದ್ದಾರೆ. ಈಗ ಪೂರ್ವ ದಿಕ್ಕಿಗೆ ಇಂದ್ರ ಒಡೆಯ, ಅಗ್ನಿ ಮೂಲೆಗೆ ಅಗ್ನಿ ಒಡೆಯ, ದಕ್ಷಿಣ ದಿಕ್ಕಿಗೆ ಯಮ ಒಡೆಯ, ನೈಋತ್ಯ ಮೂಲೆಗೆ ನಿರಋತಿ ಅಂತ ದೇವರು ಒಡೆಯ, ಪಶ್ಚಿಮ ದಿಕ್ಕಿಗೆ ವರುಣ ಅದರ ಅಧಿಪತಿ, ಪಶ್ಚಿಮ ದಿಕ್ಕಿನ ಅಧಿಪತಿ, ವಾಯುವ್ಯ ದಿಕ್ಕಿಗೆ ವಾಯು ಅಧಿಪತಿ, ಉತ್ತರ ದಿಕ್ಕಿಗೆ ಸೋಮ ಅಧಿಪತಿ, ಈಶಾನ್ಯ ದಿಕ್ಕಿಗೆ ಈಶಾನ ಅನ್ನುವಂತಹ ಅಧಿಪತಿ. ಸೊ ಈ ಥರ ಅಷ್ಟದಿಕ್ಪಾಲಕರ ಒಂದು ಆರಾಧನೆ. ಈಗ ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದ್ಭುತವಾದ ಅಷ್ಟದಿಕ್ಪಾಲಕರ ಮಂತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿದಿನ ಮಲಗುವ ಮುಂಚೆ ಕೈಕಾಲು ತೊಳ್ಕೊಂಬಂದು ಒಂದ್ಸಲ, ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದ್ಸಲ ಅದನ್ನು ಕೇಳಿಸ್ಕೊಳ್ಳಿ, ಅಷ್ಟದಿಕ್ಪಾಲಕ ಮಂತ್ರಗಳನ್ನು. ಅದು ನಿಮಗೆ ಅತ್ಯದ್ಭುತವಾದಂತಹ ರಕ್ಷಣೆಯನ್ನು ಕೊಡಲಿದೆ. ಇಂತಹ ಒಂದು ಅದ್ಭುತವಾದಂತಹ ಮಂತ್ರ ನಾನು ವಿಡಿಯೋ ಎಂಡಲ್ಲೇ ಹೇಳ್ತೇನೆ ಅದನ್ನು. ಅಷ್ಟೇ ಅಲ್ಲ, ನೀವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತೀರಲ್ಲ, ಮನೆ ಒಳಗೆ ಸೀದಾ ಬರಬಾರ್ದು. ನೀವು ಮನೆ ಒಳಗಡೆ ಬಂದಾಗ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಅಥವಾ ಮನೆ ಒಳಗಡೆ ಬಂದ ಮೇಲಾರು ಫಸ್ಟ್ ಕೈಕಾಲು ತೊಳ್ಕೊಳ್ಬೇಕು. ಹಾಗೂ ನಾಟಿ ಹಸುವಿನ ಗಂಜಲದ್ದು ಅರ್ಕ, ಗೋ ಅರ್ಕ ಅಂತ ಸಿಗುತ್ತೆ. ಆ ಗೋ ಅರ್ಕವನ್ನು ಮೈ ಮೇಲೆ ಚಿಮ್ಸ್ಕೋಬೇಕು. ನೀವು ಯಾವಾಗಲೂ ಮನೆಯಿಂದ ಹೊರಗೋಗಿ ಕೆಲಸದಿಂದ ಬರ್ತೀರಾ, ಅಂಗಡಿ ಬಾಗಿಲು ಹಾಕೊಂಡು ಬರ್ತೀರಾ, ಬಿಸ್ನೆಸ್ಸಿಂದ ಬರ್ತೀರಾ, ವ್ಯವಹಾರ ಮುಗಿಸ್ಕೊಂಡು ಬರ್ತೀರಾ, ಜಾಬ್ ಮುಗಿಸ್ಕೊಂಡು ಮನೆಗೆ ಬರ್ತೀರಾ. ಮನೆ ಒಳಗಡೆ ಬಂದ್ರಿ ಅಂದರೆ ಹೊರಗಡೆ ಹೋಗಿ ಎಲ್ಲ ಓಡಾಡ್ಕೊಂಡು ಮನೆ ಒಳಗಡೆ ಹೋದವರು, ಬೆಳಗ್ಗೆ ಹೋದವರು ಸಂಜೆ ಬಂದ್ರಿ, ಅಥವಾ 3 ರಸ್ತೆ ಸೇರೋ ಜಾರಿ ದಾಟಿ ಬಂದ್ರಿ, ಅಥವಾ ಏನೋ ಯಾರೋ ಆ ಜಾಗ ದಾಟಿ ಬಂದ್ರಿ, ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರಿ, ಅಥವಾ ಏನೇ ಒಂದು ಇದಕ್ಕೆ ಹೋಗಿ ಬಂದರೂ ಕೂಡ ನೀವು ಒಂದು ಸ್ವಲ್ಪ ಶುದ್ಧಿ ಮಾಡಿಟ್ಕೊಳ್ಬೇಕಾಗತ್ತೆ. ಆವಾಗ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಸಾಗಲ್ಲ. ಅದರಲ್ಲೂ ವಿಶೇಷವಾಗಿ ಮಕರ ರಾಶಿಯವರು ಬುಧವಾರದ ದಿವಸ ನೀವು ವೆಂಕಟೇಶ್ವರನ ದೇವಸ್ಥಾನ ಅಥವಾ ಮನೆ ಹತ್ತಿರ ಇದ್ದರೆ ವಿಷ್ಣು ದೇವಸ್ಥಾನ, ನರಸಿಂಹ ದೇವಸ್ಥಾನ ತುಂಬ ಸೂಪರ್. ನರಸಿಂಹ ಬುಧವಾರದ ದಿವಸ ಮಕರ ರಾಶಿಯವರು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಅರ್ಚನೆ ಮಾಡಿ, ಆ ತುಳಸಿ ಪ್ರಸಾದವನ್ನೊಂದು ನಿಮ್ಮ ತಲೆ ಮೇಲೋ ಜೇಬಲ್ಲೋ ಇಟ್ಕೊಂಡು ಬರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ತುಂಬ ರಕ್ಷಣೆಯನ್ನು ಕೊಡ್ತದೆ, ತುಂಬ ಅದ್ಭುತವಾದ ರಕ್ಷಣೆಯನ್ನು ಕೊಡ್ತದೆ. ಅದರಲ್ಲೂ ಸಹ ನರಸಿಂಹ ಕರಾವಲಂಬನ ಸ್ತೋತ್ರ ಅಂತಿದೆ, ಶಂಕರಾಚಾರ್ಯ ವಿರಚಿತ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ. ಅದನ್ನು ಕೂಡ ನೀವು ಲಕ್ಷ್ಮೀ ನರಸಿಂಹ ದೇಹಿ ಕರಾವಲಂಬಂ ಅಂತ ಬರ್ತದೆ, ಅದನ್ನು ಸಹ ಪಠನೆ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾಗಿರತಕ್ಕಂಥದ್ದಾಗಿರ್ತದೆ. ಇಲ್ಲ ಒಂದು ಅದ್ಭುತವಾದಂತಹ ಪರಿಹಾರ, ಅದ್ಭುತವಾದಂತಹ ಕ್ಷೇತ್ರ, ಅದ್ಭುತವಾದಂತಹ ಒಂದು ಎಂತ ಹೇಳ್ತೀವಿ ಪ್ರಸಾದ ನಾವು ನಿಮಗೋಸ್ಕರ ಮಾಡಿ ತಂದು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ
ಮಾಡಿ ಅವತ್ತಿನ ದಿವಸ ಮಹಾಸೂರ್ಯಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೇನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿಂತ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ, ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಬಹಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನೇ ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರಾ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾರೆ. ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ
ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ ಇರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಹೋಮ, ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ ನಿಮ್ಮ ನಂಬರನ್ನ. ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳೋದನ್ನು ಸಹ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.